ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಸರ್ಕಾರ ಯಾಕೆ ಮೌನವಾಗಿದೆ ಅಂತ? ಇವತ್ತು ಇರ್ತಕ್ಕಂಥ ಸರ್ಕಾರ ಆ ರೀತಿಯಲ್ಲಿ ಪ್ರತಿಭಟನೆಗಳಿಗೆ, ಉಪವಾಸ ಸತ್ಯಾಗ್ರಹಗಳಿಗೆ, ಮೌನ ಸತ್ಯಾಗ್ರಹಗಳಿಗೆ ಇಂಥದಕ್ಕೆ ಮಣಿಯುವ ರೀತಿ ಒಳಗಡೆ ಕಂಡೇ ಇಲ್ಲ. ಬೆಲೆ ಏರಿಕೆ ವಿಚಾರದಲ್ಲಿ, ಪೆಟ್ರೋಲ್ ಏರಿಕೆ ವಿಚಾರದಲ್ಲಿ ಎಷ್ಟೋ ಜನ ಧ್ವನಿ ಎತ್ತುತ್ತಾ ಇದ್ರು. ಆದ್ರೆ ಈಗ ಇತ್ತೀಚೆಗೆ ಆ ಒಂದು ಧ್ವನಿ ಎತ್ತುವಂತದ ಪ್ರಮಾಣ ಕಡಿಮೆ ಆಗಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಅಥವಾ ಮೋದಿ, ಅಮಿತ್ ಶಾ, ಬಿಜೆಪಿ, RSS ಸರ್ಕಾರ ಇದು ತುಂಬಾ ಜನರನ್ನ ಹೆದರಿಸ್ತಾ ಇದೆ. ಶಿಕ್ಷಣ ಸಚಿವರು ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ವಿಫಲರಾಗಿದ್ದಾರೆ ಅಂತ. ಯಾರು ಅಧಿಕಾರಸ್ಥರು ಇಲ್ಲ, ಅವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿರುವಂತ ಜನ ಏನು ಮಾಡ್ತಿರಲ್ಲ, ಇದು ಬಹಳ ದುರಂತದ ಸಂಗತಿ. ಪರಾಭಾಸ್ಕರ್, ಪ್ರಕಾಶ್ ರಾಯ್ ಇವರೆಲ್ಲರೂ ಕೂಡ ಹೋಗಿ ಆ ಪ್ರತಿಭಟನೆಗೆ ಬೆಂಬಲ ತೋರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ ಸುಮ್ಮನೆ ಕೂರ್ಬಾರ್ದು ನಾನು ಅಂತ ಹೇಳಿ ಹೋದಾಗ ಅವರನ್ನ ಟ್ರೋಲ್ ಮಾಡ್ತಾ ಇರುವಂತದ್ದಿದೆ. ಇವೆಲ್ಲ ಒಂದ್ ಸೆಟ್ ಆಫ್ ಜನ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನ ತಲುಪಬಹುದು, ಏನಾಗಬಹುದು? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮಾಡಿದಂತ ಕಮೆಂಟ್ ಈ ರೀತಿಯ ಒಂದು ಸಂಚಲನಕ್ಕೆ ಕಾರಣ ಆಗುತ್ತೆ ಅಂತ ಯಾರು ಊಹೆ ಮಾಡಿದ್ರು. ಹಂಗಾಗಿ ಈ ಪ್ರಶ್ನೆಗಳು ಮುಂದುವರಿತವೆ, ಅದಂತೂ ಗ್ಯಾರಂಟಿ ಅಂತ ಅನಿಸ್ತದೆ. ನಮಸ್ಕಾರ, ಈ ದಿನ ನ್ಯೂಸ್ ರೂಮ್ ಟಾಕ್ಗೆ ಸ್ವಾಗತ. ನಾನು GM ಪವಿತ್ರ. ಯಾವ ದೇಶದಲ್ಲಿ ಅನ್ಯಾಯದ ವಿರುದ್ಧದ ಕೊನೆಯ ಅಸ್ತ್ರವಾಗಿ ಉಪವಾಸ ಸತ್ಯಾಗ್ರಹ ಹುಟ್ಟುತ್ತೋ, ಇವತ್ತು ಅದೇ ದೇಶದ ರಾಜಧಾನಿಯಲ್ಲಿ ಒಬ್ಬ ವ್ಯಕ್ತಿ ಕಳೆದ 17 ದಿನಗಳಿಂದ ಸಾವಿನ ದಡದಲ್ಲಿ ಕೂತಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಚೀನಾದ ಗಡಿಯಿಂದ ದೇಶದ ಕಾವಲು ಕಾಯುವಂಥ ಭಾರತೀಯ ಸೇನೆಗೆ ಸೋಲಾರ್ ಟೆಂಟ್ಗಳನ್ನ ಮಾಡಿಕೊಟ್ಟ, ಇಡೀ ಜಗತ್ತೇ ಮೆಚ್ಚಿದ ನಮ್ಮ ಹೆಮ್ಮೆಯ ವಿಜ್ಞಾನಿ ಮತ್ತು ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತ ಸೋನಂ ವಾಂಗ್ಚುಕ್ ಅವರು. ಸೋನಂ ಅವರು ಆಲ್ರೆಡಿ 8 kg ತೂಕವನ್ನ ಕಳ್ಕೊಂಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿದೆ. ಆದರೆ ಈ 59 ವರ್ಷದ ಮನುಷ್ಯ ಜೀವವನ್ನ ಪಣಕ್ಕಿಟ್ಟು ಕೂತಿರೋದು ತಮಗೋಸ್ಕರ ಅಲ್ಲ, ಪೇಪರ್ ಲೀಕ್ ಮಾಫಿಯಾದಂತಹ ಅಕ್ರಮಗಳಿಂದ ಭವಿಷ್ಯ ಕಳ್ಕೊಂಡಿರುವಂತಹ ದೇಶದ ಲಕ್ಷಾಂತರ ಯುವಕರಿಗಾಗಿ. ಆದ್ರೆ ದುರಂತ ನೋಡಿ, ಯಾವ ಯುವಕರಿಗಾಗಿ ಆತ ಹೋರಾಡ್ತಿದ್ದಾರೋ ಅದೇ ಯುವಕರು ಇವತ್ತು ಇವರ ಮೇಲೆ ಮೀಮ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಗ್ತಿದ್ದಾರೆ. ಸರ್ಕಾರ ಸಂವೇದನಾಶೀಲತೆಯನ್ನು ಕಳ್ಕೊಂಡಿದೆ. 3 Idiots ಸಿನಿಮಾ ಮಾಡಿ ಕೋಟಿ ಕೋಟಿ ಗಳಿಸಿದಂತಹ ಬಾಲಿವುಡ್ ಇವತ್ತು ಸೈಲೆಂಟ್ ಆಗಿದೆ. ಇವತ್ತಿನ ಈ ಗೋಡ್ಸೆ ಸಿದ್ಧಾಂತದ ಕಾಲದಲ್ಲಿ ಗಾಂಧಿವಾದಿ ಸತ್ಯಾಗ್ರಹಕ್ಕೆ ಬೆಲೆ ಇದೆಯಾ? ಇದೇ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಡಾಕ್ಟರ್ ವಾಸು HV ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ದಿನದಿಂದ ದಿನಕ್ಕೆ ಅವರು ತೂಕವನ್ನು ಕಳ್ಕೊಡ್ತಿದ್ದಾರೆ. BP, ಶುಗರ್ ಎಲ್ಲಾನು ಸಹ ಡೌನ್ ಆಗ್ತಿದೆ ಅಂತ ಡಾಕ್ಟರ್ ಸಹ ಹೇಳ್ತಿದ್ದಾರೆ. ಸರ್ಕಾರ ಯಾಕೆ ಮೌನವಾಗಿದೆ ಅಂತ, ಅಟ್ಲೀಸ್ಟ್ ಅವ್ರಿಗೆ ಏನಾಗ್ತಾ ಇದೆ ಅಂತ ಕೇಳುವಷ್ಟು ಸೌಜನ್ಯನೂ ಇಲ್ವಾ ಅಂತ? ಈ ಧರಣಿ, ಉಪವಾಸ ಸತ್ಯಾಗ್ರಹ ಅಥವಾ ಮೌನ ಸತ್ಯಾಗ್ರಹಗಳಂತಹ ಒಂದು ಚಳುವಳಿಯ ವಿಧಾನಗಳೇನಿದೆ, ಇದು ಯಶಸ್ವಿ ಆಗೋದು ಯಾವಾಗ ಅಂತಂದರೆ ಇಡೀ ಸಮಾಜದ ಅಂತಸ್ಸಾಕ್ಷಿ ಕಲಕಬೇಕು, ಅಥವಾ ಯಾರನ್ನು ಉದ್ದೇಶಿಸಿ ಇವರು ಪ್ರತಿಭಟನೆ ಅಥವಾ ಉಪವಾಸ ಮಾಡ್ತಿದ್ದಾರೋ ಅವರ ಒಳಗಡೆ ಒಂದು ಸಂವೇದನಾಶೀಲತೆ ಅಂತ ನೀವು ಹೇಳಿದ್ರಿ, ಅದು ಜಾಸ್ತಿ ಇರಬೇಕು. ಅದು ಇಲ್ಲದೆ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮಗೇನು ಅಂಥ ಒಂದು ಉಪವಾಸ ಸತ್ಯಾಗ್ರಹಕ್ಕಾಗಿ ಅದರ ಕಾರಣದಿಂದಾಗಿ ಮನಸ್ಸು ಕಲಕಿ ಬದಲಾಗಬೇಕು ಅನ್ನೋದು ಇರುತ್ತಲ್ಲ, ಅದು ಆಗೋದಿಲ್ಲ. ಇವತ್ತು ಇರ್ತಕ್ಕಂಥ ಸರ್ಕಾರ ಆ ರೀತಿಯಲ್ಲಿ ಪ್ರತಿಭಟನೆಗಳಿಗೆ, ಉಪವಾಸ ಸತ್ಯಾಗ್ರಹಗಳಿಗೆ, ಮೌನ ಸತ್ಯಾಗ್ರಹಗಳಿಗೆ ಇಂಥದಕ್ಕೆ ಮಣಿಯುವ ರೀತಿ ಒಳಗಡೆ ಕಂಡೇ ಇಲ್ಲ. ದೆಹಲಿ ಸುತ್ತ ಕೂಡ 14 ತಿಂಗಳ ಕಾಲ ಸಾವಿರಾರು ಜನ ರೈತರು, ಕೆಲವು ದಿನಗಳಲ್ಲಿ ಲಕ್ಷಾಂತರ ಜನ ರೈತರು ಬಂದು ಡೆಲ್ಲಿ ಸುತ್ತ ಕೆಲವು ಡಿಮ್ಯಾಂಡ್ಸ್ ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸಿದರು. ಆಮೇಲೂ ಕೂಡ ಇಷ್ಟು ಕಾಲ ರೈತರು ಕೂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಯಾವುದಕ್ಕೋಗಿ ಅಂತಂದರೆ ನೆಕ್ಸ್ಟ್ ಚುನಾವಣೆಗಳಿವೆ ಈ ದೇಶದಲ್ಲಿ, ಹಾಗಾಗಿ ಚುನಾವಣೆಗಳಲ್ಲಿ ತಮ್ಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಾತ್ರ ಅದಕ್ಕೆ ಮಣಿದಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಅಷ್ಟು ಸುಲಭಕ್ಕೆ ಈ ರೀತಿಯಾದಂಥ ಪರಿಹಾರ ಸಿಗದೇ ಇರುವಂಥ ಒಂದು ಸ್ಥಿತಿ ಒಳಗಡೆ. ಸರ್, ಈಗ ಇತಿಹಾಸವನ್ನ ನೋಡಿದ್ರೆ ಗಾಂಧೀಜಿ ಸಹ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಆಗ ಬ್ರಿಟಿಷರು ಅವರಿಗೆ ಸೌಜನ್ಯದಿಂದ ಅವರನ್ನ ಮಾತಾಡ್ಸೋಕೆ ಅಂತ ಅವ್ರ ಕಡೆ ಬಂದಿದ್ರು. ಅಂದ್ರೆ ನಮ್ಮ ಸರ್ಕಾರ, ಅಂದ್ರೆ ನಮ್ಮ ಭಾರತೀಯರು ವಿದೇಶದ ಬ್ರಿಟಿಷರಿಗಿಂತ ಕಳಪೆಯಾಗಿ, ತುಚ್ಛವಾಗಿ, ಅವ್ರಿಗಿಂತಾನೂ ಒಂದ್ ರೀತಿ ಏನ್ ಹೇಳೋದು, ಮಾನವೀಯತೆನ ಕಳ್ಕೊಂಡಂತ ವ್ಯಕ್ತಿಗಳ ಅಂತ. ಹೌದು, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಗಾಂಧಿಯವರು ಈ ಉಪವಾಸಕ್ಕೆ ಒಂದು ಶಕ್ತಿ ಇದೆ, ಒಂದು ಅಹಿಂಸೆಗೆ ಒಂದು ಶಕ್ತಿ ಇದೆ ಅಂತ ಹೇಳಬೇಕಾದ್ರೆ ಇಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಬ್ರಿಟಿಷ್ ಸರ್ಕಾರ ಇಡೀ ಪ್ರಪಂಚಕ್ಕೆ ಅದು ತಾನು ಬಹಳ ಉದಾರವಾಗಿ ನಡೆದುಕೊಳ್ಳುವಂಥ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇರ್ತಕ್ಕಂಥ ಅಥವಾ
ಒಂದು ಮಾನವೀಯವಾದಂಥ ಮುಖವಾಡದ ಜೊತೆಗೆ ತನ್ನನ್ನು ತಾನು ತೋರಿಸ್ಕೊಳ್ಳೋದಕ್ಕೆ ಬಯಸ್ತಾ ಇತ್ತು. ತಾನು ಯಾಕೆ ಇಂಡಿಯಾದಲ್ಲಿ ಇದ್ದೀನಿ ಅಂತಂದ್ರೆ ಇಂಡಿಯಾದಲ್ಲಿ ಇನ್ನೂ ಅವ್ರನ್ನ ಆಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವು ಒಂದು ಬಿಳಿಯ ಜನರಾಗಿ ಅಲ್ಲೊಂದು ತಮ್ಮ ಜವಾಬ್ದಾರಿ ನಿರ್ವಹಿಸ್ತಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸಿಕೊಳ್ಳೋದಕ್ಕೆ ಅದು ಪ್ರಯತ್ನಿಸ್ತಾ ಇತ್ತು. ಹಾಗಾಗಿನೇ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸ್ತಕ್ಕಂಥ ಅದಕ್ಕೊಂದು ಕಾನೂನಿನ ಚೌಕಟ್ಟು ಇತ್ತು. 1935 ನಂತರ ಅಂತೂ ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತಾನೆ ಬಂತು. ಇವತ್ತಿನ IPC, ಇವಾಗೇನು IPC ಇಲ್ಲ, ಭಾರತೀಯ ನ್ಯಾಯ ಸಮಿತಿ ಅಂತ ಕರೀಲಾಗುತ್ತೆ. IPC ಇವೆಲ್ಲ ಕೂಡ ಬ್ರಿಟಿಷರ ಸರ್ಕಾರದಿಂದಲೇ ಬಂದಿತ್ತು. ಸೊ ಒಂದು ಲಾ ಆಫ್ ದಿ ಲ್ಯಾಂಡ್ ಅಂತ ಒಂದು ಇರುತ್ತೆ ಅನ್ನೋದು ಇದೆಲ್ಲ ತೋರಿಸ್ಲಿಕ್ಕೆ ಬ್ರಿಟಿಷ್ ಸರ್ಕಾರ ಪ್ರಯತ್ನಿಸ್ತಾ ಇತ್ತು. ಹಾಗಾಗಿನೇ ಅದರಲ್ಲೂ ಗಾಂಧಿಯವರಂತ ಒಂದು ವ್ಯಕ್ತಿ ಯಾರಿಗೆ ಪ್ರಪಂಚದಲ್ಲಿ ಅಷ್ಟೊತ್ತಿಗೆ ಆಗಲೇ ಒಂದು ಬೇರೆ ಹಿರಿದಾದಂಥ ಸ್ಥಾನ ಬಂದ್ಬಿಟ್ಟಿತ್ತು. ಗಾಂಧಿಯವರಿಗೆ ಆ ಸ್ಥಾನ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವರು ನಡೆಸಿದಂಥ ಸತ್ಯಾಗ್ರಹದಿಂದನೇ ಬಂದ್ಬಿಟ್ಟಿತ್ತು. ಹಾಗಾಗಿ ಅಂಥವರು ಒಂದು ಉಪವಾಸ ಸತ್ಯಾಗ್ರಹ ಏನಾದರೂ ಮಾಡಿದಾಗ ಕೂಡಲೇ ಮಣಿತಕ್ಕಂಥ ಒಂದು ಸಾಧ್ಯತೆಗಳಿತ್ತು. ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಈಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಇಂಥದ್ದೆಲ್ಲದರ ಬಗ್ಗೆ ಒಂದು ಅವಗಣನೆ ಇದೆ, ಅವಹೇಳನವನ್ನ ಮಾಡುವಂಥ ಪರಿಸ್ಥಿತಿಲಿದೆ. ಹಾಗಾಗಿ ಅವರು ಬ್ರಿಟಿಷರಿಗಿಂತ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ ಅಂತ ಅನಿಸಿದ್ರೆ ಅದು ಸಹಜ ಇದೆ ಅಂತ ಅನಿಸ್ತದೆ. ಮತ್ತೊಂದಂತಂದ್ರೆ ಸರಿ, ಸರ್ಕಾರ ಅವ್ರನ್ನೇ ಅವ್ರು ಸಮರ್ಥನೆ ಮಾಡ್ಕೊಳ್ಬೇಕು, ಅವರಂತೂ ಮಾನವೀಯತೆನ ಅಥವಾ ಸಂವೇದನಾಶೀಲತೆಯನ್ನ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಸಮಾಜಕ್ಕೆ ಏನಾಗಿದೆ ಸರ್, ಯಾವ ವಿದ್ಯಾರ್ಥಿಗಳ ಪರವಾಗಿ ಈ ವ್ಯಕ್ತಿ ಹೋರಾಟ ಮಾಡ್ತಿದ್ದಾರೋ ಅದೇ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಜನ ಮೀಮ್ಸ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ನಗಾಡ್ತಿದ್ದಾರೆ. ಅಂಥದ್ದು ಬಹುಶಃ ಎಲ್ಲ ಟೈಮಲ್ಲೂ ಇರುತ್ತೆ ಅಂತ ನನಗನ್ಸುತ್ತೆ. ಆದರೆ ಬಹುತೇಕ ಯಾವುದೇ ಉಪವಾಸ ಸತ್ಯಾಗ್ರಹದಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅದನ್ನು ಯಾರೋ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಈ ಉಪವಾಸ ಸತ್ಯಾಗ್ರಹ ಅಂತ ಆಗಾಗ ಯಾರೋ ಘೋಷಣೆ ಮಾಡೋದೆಲ್ಲ ಇರುತ್ತೆ. ಅವರು ಅದನ್ನ ಒಂದು ಬಹಳ ಅಂತಃಶುದ್ಧಿಯಿಂದ ಎದುರುಗಡೆ ಇರ್ತಕ್ಕಂಥವರ ಮನಸ್ಸಿನಲ್ಲಿ ಪರಿವರ್ತನೆ, ಇದು ಗಾಂಧಿಯನ್ ಮಾದರಿ ಇದು. ಅಂದ್ರೆ ಅದನ್ನ ಮಾಡಿದಾಗ ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ನನಗೆ ನಾನೇ ಶಿಕ್ಷಿಸ್ಕೊಳ್ತಕ್ಕಂಥ, ನೀವು ಹಿಂಸಿಸ್ಕೊಳ್ತಕ್ಕಂಥ ಅಥವಾ ಪನಿಷ್ಮೆಂಟ್ ಕೊಡ್ತಕ್ಕಂಥ, ಯಾಕಂದ್ರೆ ಇರುವ ನಿಮ್ಮನ್ನ ನಾನು ಬದಲಾಯಿಸ್ಲಿಕ್ಕೆ ಆಗ್ಲಿಲ್ಲ ನನ್ನ ಮನವಿ ಪತ್ರದಿಂದ ಅಂತಂದಾಗ ನನಗ್ ನಾನೇ ಹರ್ಟ್ ಮಾಡ್ಕೊಳ್ಳುವಂಥದ್ದು ಒಂದು ವಿಧಾನ ಇದೆ. ಇದರಲ್ಲೂ ಹಿಂಸೆ ಇದೆ ಅಂತ ಬಹಳ ಜನ ಅದಕ್ಕೆ ಹೇಳ್ತಾರೆ. ಇದನ್ನ ಹಿಂಸೆಯ ದಾರಿ ಅಂತ ಹೇಳಿದಾಗ್ಲೂ ಕೂಡ ನಿಮಗ್ ನೀವೇ ಹಿಂಸೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಕೂಡ ಇದಾಗಿದೆ, ಪನಿಷ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಏನಿದೆ, ಇದು ಇಲ್ಲದೆ ಅಥವಾ ಎದುರುಗಡೆ ಇರೋ ನಿಜವಾಗ್ಲೂ ಒಂದು ಅಂತಃಶುದ್ಧಿಯಿಂದ ಮಾಡದೆ ನೀವು ಸುಮ್ಮನೆ ಅದನ್ನ ಮೇಲ್ನೋಟಕ್ಕೆ ತೋರಿಕೆಗಾಗಿ ಮಾಡೋದು, ಒಂದು ದಿನದ ಉಪವಾಸ ಸತ್ಯಾಗ್ರಹ ಅಂತ ಹೇಳೋದು, ಬೆಳಗ್ಗೆ ಸಂಜೆ ತನಕ ಮಾಡೋದು, ಆ ಥರ ಮಾಡಿದಾಗ್ಲೂ ಕೂಡ ನಿಮ್ಮ ಒಳಗಡೆ ನಿಜವಾದ ಒಂದು ರೀತಿಯಲ್ಲಿ ಎದುರುಗಿರೋರ್ನ ಮನಸ್ಸನ್ನು ಬದಲಾಯಿಸ್ತೀನಿ ಅನ್ನುವಂಥ ಭಾವನೆ ನಿಮಗೆ ಇಲ್ಲದೆ ಇರುವಂಥದ್ದು, ಇದನ್ನೆಲ್ಲ ದೇಶದಲ್ಲಿ ಜನ ನೋಡಿದ್ದಾರೆ. ಹಂಗಾಗಿ ಯಾರಾದರೂ ಉಪವಾಸಕ್ಕೆ ಕೂತಾಗ 2ನೇ ದಿನಕ್ಕೋ 3ನೇ ದಿನಕ್ಕೋ 4ನೇ ದಿನಕ್ಕೋ ಜನಕ್ಕೆ ಏನನ್ಸುತ್ತೆ ಅಂದ್ರೆ ಇನ್ನೇನು ಹೇಳ್ತಾರೆ ಅಂತ ಅನ್ನಿಸೋಕೆ ಶುರುವಾಗುತ್ತೆ. ಆದ್ರೆ ಅದು 10 ದಿನ ದಾಟ್ತಾ ಹೋದಂಗೆ 15 ದಿನ ದಾಟ್ತಾ ಹೋದಂಗೆ ಅವ್ರ ಒಳಗಡೆ ನಿಜವಾಗ್ಲೂ ಅಂಥದ್ದೊಂದು ಅಂತಸತ್ವ ಇದೆ ಅಂತ ಅನ್ಸೋದು ಎಲ್ಲ ಕಡೆಗೆ ಇದಾದಾಗ ಕಲಕಕ್ಕೆ ಶುರುವಾಗುತ್ತೆ. ಇವತ್ತು ಆ ಥರ ಇದೆ ಅಂತ ನನಗನ್ಸುತ್ತೆ. ಯಾರೋ ಕೆಲವರು ಮೀಮ್ಸ್ ಮಾಡ್ತಾ ಇರ್ಬೋದು, ಆದ್ರೆ ನೀವು ಗಮನಿಸಿದ್ರೆ ಕಳೆದ 3-4 ದಿನಗಳಿಂದ ಬೇರೆ ಜನ ಮಾತಾಡೋಕೆ ಶುರು ಮಾಡಿದ್ದಾರೆ. ನೀವಾಗಲೇ ಬಾಲಿವುಡ್ ಬಗ್ಗೆ ಹೇಳಿದ್ರಿ, ಈಗ ಜೀನತ್ ಅಮಾನ್ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ, ನಾಸಿರುದ್ದೀನ್ ಶಾ ಪ್ರತಿಕ್ರಿಯಿಸಿದ್ದಾರೆ. ಇವ್ರ ಮೇಲೆ ಒಂದು ಸಿನಿಮಾನ ಕೂಡ ಮಾಡಿತ್ತು ಸೋನಮ್ ವಾಂಗ್ಚುಕ್ ಅವ್ರ ಮೇಲೆ, 3 Idiots ಅಂತ. ಆ 3 Idiots ನಲ್ಲಿ ಚತುರ್ ರಾಮಲಿಂಗಂ ಪಾತ್ರವನ್ನ ಮಾಡಿದಂತ ವ್ಯಕ್ತಿ ಓಮಿ ವೈದ್ಯ ಅವರು ಇದಕ್ಕೆ ಈಗಾಗಲೇ ಮಾತಾಡಿದ್ದಾರೆ. ಆದ್ರೂ ಅಮೀರ್ ಖಾನ್ ಮಾತಾಡಿಲ್ಲ, ಅದರ ಡೈರೆಕ್ಟರ್ ರಾಜ್ಕುಮಾರ್ ಹಿರಾನಿ ಮಾತಾಡಿಲ್ಲ, ಇದೆಲ್ಲ ಇದೆ. ಬಟ್ ಸಮಾಜದಲ್ಲಿ ತುಂಬಾ ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಸರ್. ಆದ್ರೆ ನೀವು ಮತ್ತೊಂದು ನಾವು ಗಮನಿಸಬೇಕು, ಈ ಹಿಂದೆ 2014 ಗಿಂತ ಮೊದಲು ಸರ್ಕಾರದಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ಈಗ ಬೆಲೆ ಏರಿಕೆ ವಿಚಾರದಲ್ಲಿ, ಪೆಟ್ರೋಲ್ ಏರಿಕೆ ವಿಚಾರದಲ್ಲಿ, ಮತ್ತೊಂದಂತಂದ್ರೆ ರೂಪಾಯಿ ಡಾಲರ್ ಮುಂದೆ ಕುಸಿತಾ ಇದೆ ಆ ವಿಚಾರದಲ್ಲಿ ಆಗಿರ್ಬೋದು, ಬಾಲಿವುಡ್ ಧ್ವನಿ ಎತ್ತಾ ಇತ್ತು, ಎಷ್ಟೋ ಜನ ಧ್ವನಿ ಎತ್ತಾ ಇದ್ರು. ಆದ್ರೆ ಈಗ ಇತ್ತೀಚೆಗೆ ಆ ಒಂದು ಧ್ವನಿ ಎತ್ತುವಂಥದ್ದು ಪ್ರಮಾಣ ಕಡಿಮೆ ಆಗಿದೆ. ಇಲ್ಲ, 2014ರಿಂದ ಬಂದಿರುವಂತ ಸರ್ಕಾರದ ಏನಿದೆ, ನರೇಂದ್ರ ಮೋದಿ ಅವ್ರ ಸರ್ಕಾರ ಅಥವಾ ಮೋದಿ, ಅಮಿತ್ ಶಾ, ಬಿಜೆಪಿ, RSS ಸರ್ಕಾರ, ಇದು ತುಂಬಾ ಜನರನ್ನ ಹೆದರಿಸ್ತಾ ಇದೆ. ಅವರು ಹೆದರಿಕೆಯಿಂದ ಕೂಡ ಆ ರೀತಿಯ ಒಳಗಡೆ ಏನು ದನಿ ಎತ್ತದೇ ಇರುವಂಥವ್ರು, ಯಾರು ಒಳಗಡೆಯಿಂದ ಒಂದು ಅಂತಃಕರಣದಿಂದ ಪ್ರತಿಕ್ರಿಯೆ ಕೊಡ್ಬೋದಾದಂಥವ್ರು ಕೂಡ ಸುಮ್ಮನೆ ಇರೋದು ಒಂದು ನಾವು ನೋಡ್ತೀವಿ. ಎರಡನೇದು, ಈ ಸರ್ಕಾರಕ್ಕೆ ಮುಂಚೆ ಇದ್ದಂಥ ಸರ್ಕಾರಗಳ ಬಗ್ಗೆ ಅವ್ರಿಗೊಂದು ತಿರಸ್ಕಾರ ಕೂಡ ಇತ್ತು.
ಈ ಸರ್ಕಾರ ತಮ್ಮ ಸರ್ಕಾರ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಉಳ್ಳವರ ಸರ್ಕಾರ ಇದ್ದಾಗ ಮಿಕ್ಕಿದ್ದೆಲ್ಲ ಅವ್ರಿಗೇನಷ್ಟು ಮುಖ್ಯ ಅಲ್ಲ ಅನ್ನೋ ರೀತಿಯಲ್ಲಿದೆ. ಮೂರನೇದೊಂದು ಅಂಶ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ನೇರವಾಗಿ ತಪ್ಪು ಮಾಡ್ತಿದೆ ಅಂತ ಅನ್ನಿಸ್ದಾಗ್ಲೂ ಕೂಡ, ರಾಮ ಮಂದಿರದ ಲೂಟಿ ನಡೀತಿದೆ ಅಂತ ಅನ್ನಿಸ್ದಾಗ್ಲೂ ಕೂಡ ಸಾಮಾನ್ಯವಾಗಿ ಬೇರೆ ವಿಚಾರಗಳಿಗೆ ಪ್ರತಿಕ್ರಿಯಿಸದೇ ಇದ್ದವರು ಕೂಡ ಸ್ಪಂದಿಸಬೇಕು ಅಂತ ನಾವು ಬಯಸ್ತೀವಿ. ಅದು ಆಗದೆ ಇರೋ ಹಾಗೆ ಅವ್ರು ಏನ್ ಮಾಡಿದ್ರು ಪರವಾಗಿಲ್ಲ, ನಾವು ಯಾವ್ದನ್ನ ಇವತ್ತು ಅಂಧಭಕ್ತಿ ಅಂತ ಕರೀಲಾಗ್ತಾ ಇದೆ ಅದನ್ನ ತೋರಿಸ್ತಕ್ಕಂಥವ್ರು ಇದ್ದಾರೆ. ಹಿಂಗಿರ್ಲಿಲ್ಲ ಹಿಂದೆ. ಅಂದ್ರೆ ಉಪವಾಸ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿ ಯಾರಿದ್ದಾರೆ ಅವ್ರ ಆರೋಗ್ಯ ಕೆಡ್ತಾ ಇದೆ ಅಂತಂದ್ರೆ ಅದು ಸುತ್ತಮುತ್ತ ಎಲ್ಲ ಬಹಳ ಸಂಚಲನ ಮೂಡಿಸ್ತಾ ಇತ್ತು. ಎಲ್ರಿಗೂ ನಮ್ಗೆ ಆಗ್ತಾ ಇದೆ ಅಂತ, ನಮಗೋಸ್ಕರ ಅವರು ಉಪವಾಸ ಕೂತಿದ್ದಾರೆ ಅಂತ. ಇದು ನಾನು ಕಳೆದ 4-5 ದಿನಗಳಿಂದ ಈಗ ನನ್ನಂತವನ್ಗೂ ಕೂಡ ಎಷ್ಟು ಜನ ಫೋನ್ ಮಾಡಿದ್ರು ಅಂದ್ರೆ ನಾವೇನಾದ್ರು ಮಾಡ್ಬೋದಾ, ನಾವು ಬೆಂಗಳೂರಿನಲ್ಲಿ ಏನಾದ್ರು ಮಾಡ್ಬೋದಾ, ಡೆಲ್ಲಿಗೆ ಹೋಗ್ಬೋದಾ ಅಂತ ಹೇಳೋದು ಒಂದು ಶುರುವಾಗಿದೆ. ಹಂಗಾಗಿ ಪೂರ್ತಿ ಎಲ್ಲ ಅಂತದೊಂದು ಸಂವೇದನೆಯೇ ಇಲ್ಲ ಅಂತ ನನಗೆ ಅನ್ಸೋದಿಲ್ಲ. ಮತ್ತು ಸಾವುಗಳು ಸಂಭವಿಸ್ಬಿಟ್ಟಾಗ ಹಿಂದೆ, ಅಂದ್ರೆ ಈಗ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ್ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ಲಿಲ್ಲ. ಆಗ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಎನ್ನುವರು ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಕೂತರು. ಅವರು 58 ದಿನಗಳ ಕಾಲ, ಇದು 1952ರಲ್ಲಿ. ಅದಾದ್ಮೇಲೆ ರಾಜ್ಯ ಪುನರ್ವಿಂಗಡಣೆ ಕಮಿಷನ್ ಆಗಿ 56ರಲ್ಲಿ ರಾಜ್ಯ ಪುನರ್ವಿಂಗಡಣೆ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿತ್ತು. ಆಗ ಪೊಟ್ಟಿ ಶ್ರೀರಾಮುಲು ಸತ್ತೋಗ್ಬಿಟ್ರು. ಸತ್ತೋಗಿದ್ದಾಗ ಆಂಧ್ರದಲ್ಲಿ ಮತ್ತು ದೇಶಾದ್ಯಂತ ಯಾವ ರೀತಿಯಲ್ಲಿ ಒಂದು ಸಂಚಲನ ಮೂಡ್ತು ಅಂತಂದ್ರೆ, ಅಂದ್ರೆ ಇದೇನು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಒಬ್ಬ ಮನುಷ್ಯ ಸತ್ತೋಗ್ಬಿಡೋದು ಅಂದ್ರೆ ಏನು, ಅದು ಹಿಂದೆ ಆಗಿರ್ಲಿಲ್ಲ. ಮಹಾತ್ಮ ಗಾಂಧಿಯವರು ದೀರ್ಘಕಾಲ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದು ನಾವೆಲ್ಲ ಕೇಳಿದ್ವಿ. ಎಲ್ಲರೂ ಕೇಳದೇ ಇರೋದೊಂದಿದೆ, ಅದೇನು ಗೊತ್ತಾ, ಭಗತ್ ಸಿಂಗ್ ಉಪವಾಸ ಸತ್ಯಾಗ್ರಹ ಮಾಡಿದ್ದು. ಅಂದ್ರೆ ಗಾಂಧಿಯನ್ ಮಾದರಿಯನ್ನ ಅನುಸರಿಸದೇ ಇದ್ದಂತ ಒಂದು ವ್ಯಕ್ತಿ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಅಂತಂದ್ರೆ ಭಗತ್ ಸಿಂಗು 116 ದಿನ ಉಪವಾಸ ಮಾಡಿದ್ದು. ಇದು ಜೈಲ್ನಲ್ಲಿ ನಮ್ಮನ್ನ ರಾಜಕೀಯ ಕೈದಿಗಳ ರೀತಿಯಲ್ಲಿ ನಡ್ಕೊಳ್ಬೇಕು, ಜೈಲ್ ಕಂಡೀಷನ್ಸ್ ಸರಿ ಹೋಗ್ಬೇಕು ಅಂತ ಜೈಲಿನಲ್ಲಿ ಭಗತ್ ಸಿಂಗ್ ಮಾಡಿದಂತ ಉಪವಾಸ ಇದು. ಬಹುಶಃ ಅದು ಒನ್ ಆಫ್ ದಿ ಲಾಂಗೆಸ್ಟ್ ಉಪವಾಸ ಸತ್ಯಾಗ್ರಹ. ಆದ್ರೆ ನಿಮ್ಗೆ ಇತ್ತೀಚೆಗೆ ಗಂಗಾ ನದಿ ಶುದ್ಧೀಕರಣದ ವಿಚಾರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ತೋಗಿದ್ದು ನಾವು ನೋಡ್ತೀವಿ. GD ಅಗರ್ವಾಲ್ ಅಂತ ಅವ್ರ ಹೆಸರು. ಅವ್ರು ಆಮೇಲೆ ಸ್ವಾಮೀಜಿ ಆದರು, ಜ್ಞಾನ್ ಸ್ವರೂಪ್ ಸನಂದ್ ಸ್ವಾಮೀಜಿ ಅಂತ ಹೇಳಿ. ಅವರು 111 ದಿನ ಉಪವಾಸ ಮಾಡಿ ಗಂಗಾ ನದಿ ಅದರ ಏನು ಮಾಲಿನ್ಯ ಆಗ್ತಿದೆ ಅದನ್ನ ತಡಿಬೇಕು ಮತ್ತು ಗಂಗಾ ನದಿಯ ಆರಂಭದ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸರದ ನಾಶ ಏನಿದೆ ಅದರ ವಿರುದ್ಧ ಅವರು ಹೋರಾಟ ಮಾಡಿದ್ರು. ಇನ್ನೂ ಒಬ್ರು 16 ವರ್ಷ ಮಾಡಿದ್ರು, ಅದು ಇರೋಮ್ ಶರ್ಮಿಳಾ. ಅಫ್ಸ್ಪಾ ಅಂತ ಒಂದಿದೆ, ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಂತ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಅವರು ಮಾಡಿದಂಥ ಉಪವಾಸ ಸತ್ಯಾಗ್ರಹ. ಅಫ್ಕೋರ್ಸ್ ಆಗ 16 ವರ್ಷ ಹೆಂಗೆ ಮಾಡೋಕ್ಕಾಗತ್ತೆ ಯಾರಾದರೂ. ಸೊ ಮಧ್ಯೆ ಮಧ್ಯೆ ಫೋರ್ಸ್ ಫೀಡಿಂಗ್ ನಡೀತಾ ಇತ್ತು ಅವ್ರಿಗೆ. ಭಗತ್ ಸಿಂಗ್ಗೂ ಕೂಡ ಈ 116 ದಿನಗಳ ಉಪವಾಸ ಸತ್ಯಾಗ್ರಹ ಟೈಮ್ನಲ್ಲಿ ಫೋರ್ಸ್ ಫೀಡಿಂಗ್ ಪ್ರಯತ್ನಗಳು ನಡೆದಿತ್ತು. ಆದರೆ ಅದ್ರ ಬಗ್ಗೆ ನಮಗೆ ಇವತ್ತಿರೋಷ್ಟು ಮಾಹಿತಿ ಇಲ್ಲ. ಇರೋಮ್ ಶರ್ಮಿಳಾ ಆದರೆ ಕರ್ಕೊಂಡು ಹೋಗ್ತಾ ಇದ್ರು, ಹಾಸ್ಪಿಟ್ಲಿಗೆ ಹಾಕ್ತಿದ್ರು. ನೀವು ಇರೋಮ್ ಶರ್ಮಿಳಾನ ಮೂಗ್ನಲ್ಲಿ ಒಂದು ಟ್ಯೂಬ್ ಜೊತೆಗೆ ನಾವು ನೋಡೋದು, ಅದು ರೈಲ್ಸ್ ಟ್ಯೂಬ್ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ಆಹಾರವನ್ನು ಒಳಗಡೆಗೆ ಇದು ಮಾಡೋದು, ಯಾಕಂದ್ರೆ ಅವ್ರು ತಿನ್ಲಿಕ್ಕೆ ನಿರಾಕರಿಸ್ತಾರೆ. ಆದ್ದರಿಂದ ನೀವು ಡ್ರಿಪ್ಸ್ ಮುಖಾಂತರ ಕೊಟ್ಟರೆ ಎಲ್ಲ ರೀತಿಯ ಪೌಷ್ಟಿಕಾಂಶ ಕೊಡೋಕ್ಕಾಗಲ್ಲ. ಹಾಗಾಗಿ ಆಹಾರವನ್ನು ಬಲವಂತವಾಗಿ ಆ ಟ್ಯೂಬ್ ಮುಖಾಂತರ ಒಳಗಡೆ ಹಾಕೋದನ್ನು ಮಾಡ್ತಾ ಇದ್ವಿ. ಸೊ ಈ ರೀತಿಯಾದಂಥ ಬೇರೆ ಬೇರೆ ಉಪವಾಸ ಸತ್ಯಾಗ್ರಹದ ರೀತಿಗಳನ್ನು ನಾವು ನೋಡಿದ್ದೀವಿ. ಅವೆಲ್ಲವೂ ಕೂಡ ಅದು ಯಾರು ಅದನ್ನು ಮಾಡ್ತಾ ಇದ್ದಾರೆ ಅವರು ಇದನ್ನು ಸುಮ್ಮನೆ ಇನ್ಯಾರನ್ನೋ ದಂಡಿಸೋದಕ್ಕೋಸ್ಕರ ಒಂದು ಶೋಗೋಸ್ಕರನೋ ಮಾಡದೇ ಇದ್ದರೆ ಅವರು ಅದು ಸಮಾಜದ ಅಂತಸ್ಸಾಕ್ಷಿಯನ್ನ ಕಲಕಿದೆ ಅಂತಾನೆ ನನಗನ್ನಿಸ್ತದೆ. ಸರ್, ಆಗ ನೀವು ಫಸ್ಟಿಗೆ ಒಂದು ಮಾತು ಹೇಳಿದ್ರಿ, ಈ ಸರ್ಕಾರ ಎಲ್ಲ ಸೆಲೆಬ್ರಿಟಿಗಳನ್ನ ಮತ್ತು ಕೆಲವೊಂದಿಷ್ಟು ಜನರನ್ನ ಹೆದರ್ಸತ್ತೆ ಅಂತ. ಅದಕ್ಕೊಂದು ನಾನು ಉದಾಹರಣೆ ಕೊಡೋದಾದ್ರೆ, ಈ ಹಿಂದೆ ಒಂದು TV ಚಾನೆಲಲ್ಲಿ, ಫೇಮಸ್ ಇಂಗ್ಲಿಷ್ ಚಾನೆಲಲ್ಲಿ ತಾಪ್ಸಿ ಪನ್ನು ಅವರನ್ನ ಕರೆಸಿ ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ ಒಂದ್ ಕಡೆ ಮೋದಿಯವರ ಫೋಟೋ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಫೋಟೋ ಕೊಟ್ಟು ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾನು ಈ ದೇಶದಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕೆ ಅವರು ಮೋದಿಯನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಆ ಹೇಳಿದೊಂದು ಸ್ಟೇಟ್ಮೆಂಟ್ ಇತ್ತಲ್ಲ, ನಾನು ಈ ದೇಶದಲ್ಲಿ ಇನ್ನೂ ಬದುಕಬೇಕು ಸರ್ ಅಂತ ಅನ್ಕೊಂಡು ಅವ್ರು ಆ ಫೋಟೋನ ಸೆಲೆಕ್ಟ್ ಮಾಡಿ. ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಭಯ ಇದೆ ಅಂತ. ಕೂಡ ನೋಡಿ, ಸ್ವರಾ ಭಾಸ್ಕರ್, ಪ್ರಕಾಶ್ ರಾಯ್ ಇವರೆಲ್ಲರೂ ಕೂಡ ಹೋಗಿ ಆ ಪ್ರತಿಭಟನೆಗೆ ಬೆಂಬಲ ತೋರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ, ಸುಮ್ನೆ ಕೂರ್ಬಾರ್ದು ನಾನು ಅಂತ ಹೇಳಿ ಹೋದಾಗ ಅವರನ್ನ ಟ್ರೋಲ್ ಮಾಡ್ತಾ ಇರುವಂತದ್ದು ಏನಿದೆ, ಇವೆಲ್ಲ ಒಂದ್ ಸೆಟ್ ಆಫ್ ಜನ. ಈಗ ಇದೆಲ್ಲ ಇರ್ಬೋದು, ನಿಮ್ಗೆ ಯಾರ್ದೋ ಬಗ್ಗೆ ಸದಭಿಪ್ರಾಯ ಇರ್ಬೋದು, ಇಲ್ಲದೆ ಇರ್ಬೋದು. ಈಗ ನೀವು ನೋಡ್ಬೇಕಿರೋ ವಿಚಾರ ಏನು, ಸೋನಂ ವಾಂಗ್ಚುಕ್ ತರದ ಒಂದು ವ್ಯಕ್ತಿ ಯಾರು ಈ ಹಿಂದೆ ಮೋದಿಯನ್ನ ಬೆಂಬಲಿಸ್ತಾ ಇದ್ರು. ಲಡಾಖ್ ವಿಚಾರದಲ್ಲೂ ಕೂಡ ಅವರು
ಅಂದರೆ ಈ ಕಾಶ್ಮೀರದ 370 ಇದನ್ನು ಅಬ್ರಗೇಷನ್ ನಡೆದಾಗ ಅದನ್ನು ಬೆಂಬಲಿಸಿ ಮಾತಾಡಿದಂಥವ್ರು ಸೋನಂ ವಾಂಗ್ಚುಕ್. ಅಂದರೆ ಅವ್ರಿಗೆ ಈಗ ಆಗಲೇ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಸುದೀರ್ಘ ಕಾಲದ ರಾಜಕೀಯ ನಿಲುವು ಏನೂ ಇದ್ದಿಲ್ಲ. ಇಡೀ ದೇಶದಲ್ಲಿ ಏನೆಲ್ಲ ಆಗ್ತಾ ಇತ್ತು ಈ ಸರ್ಕಾರದಿಂದ ಆದಾಗಲೂ ಅವ್ರೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಬದಲಿಗೆ ಆ ಸರ್ಕಾರವನ್ನೇ ಬೆಂಬಲಿಸ್ತಾ ಇದ್ರು. ಆದರೆ ಈಗ ಅವರು ಯಾವ ವಿಚಾರಕ್ಕೆ ಹೋಗಿದ್ದಾರೆ, ಅವರು ನೀಟ್ ಪೇಪರ್ ಲೀಕ್ ವಿಚಾರಕ್ಕೆ ಹೋಗಿದ್ದಾರೆ. ಇದು ಒಂದ್ಸರಿ ಆಗಿಲ್ಲ, ರಿಪೀಟೆಡ್ಲಿ ಆಗಿದೆ. ಲಕ್ಷಾಂತರ ಜನ ಮಕ್ಕಳು ಮತ್ತೆ ಸಮಸ್ಯೆಗೆ ಗುರಿಯಾಗಿ ಅವ್ರು ಮತ್ತೆ ಎಕ್ಸಾಮ್ ಬರಿಬೇಕಾಗಿ ಬಂದಿದೆ. ಅಂಥ ಟೈಮ್ನಲ್ಲಿ ಅದಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ ಇದು ರಾಜೀನಾಮೆ ಕೊಡಬೇಕು ಅನ್ನೋದು ಡಿಮ್ಯಾಂಡು. CJP ಕಾಕ್ರೋಚ್ ಜನತಾ ಪಾರ್ಟಿಯ ಡಿಮ್ಯಾಂಡ್ಗೆ ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಬಂದಿದ್ದಾರೆ. ಸೊ ಈ ಇಶ್ಯೂ ಬಗ್ಗೆ ಮಾತಾಡ್ಬೇಕಲ್ಲ. ನೀಟ್ ಈ ಥರ ಅಕ್ರಮ ನಡೀತಾ ಇರೋದು ಹೌದು, ಇದು ಬರೀ ಒಂದು ಪೇಪರ್ ಲೀಕ್ ಏನೋ ತನ್ನಂತೆ ತಾನೇ ಯಾವುದೋ ನೀರಿಂದು ಪಾಟಲ್ಲಿ ಏನೋ ಲೀಕ್ ಆಗಿಬಿಡ್ತು ಅಂತಾನೆ ಅದು ಅಲ್ವಲ್ಲ. ಅದು ಯಾರೋ ಒಂದು ಅಕ್ರಮ ಕೂಟ ಅದ್ರ ಸುತ್ತ ಕೆಲಸ ಮಾಡ್ತಿದೆ. ಅದನ್ನು ಬಗೆಹರಿಸೋದಕ್ಕೆ ಸತತವಾಗಿ ಶಿಕ್ಷಣ ಸಚಿವರು ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ವಿಫಲರಾಗಿದ್ದಾರೆ. ಅಂದರೆ ಅದರ ಬಗ್ಗೆ ಮಾತನಾಡೋಕ್ಕೂ ರೆಡಿ ಇಲ್ಲ ಅನ್ನೋದಿದೆಯಲ್ಲ. ಯಾರು ಅಧಿಕಾರಸ್ಥರು ಇಲ್ಲ, ಅವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿರುವಂಥ ಜನ ಏನು ಮಾಡ್ತೀಯಾರಲ್ಲ, ಇದು ಭಾಳ ದುರಂತದ ಸಂಗತಿ. ಹಂಗಾಗಿ ಅವರೇನು ಆ ಥರದವ್ರು ಏನು ಮಾಡ್ತಾರೆ, ಅಂಥವ್ರು ಪ್ರಕಾಶ್ ರಾಜ್ ಮತ್ತು ಸ್ವರಾ ಭಾಸ್ಕರ್ ಥರದವ್ರನ್ನ ಟ್ರೋಲ್ ಮಾಡೋದು ನಡೀತದೆ. ಆ ಟ್ರೋಲಿಂಗ್ಗೆ ಹೆದರಿ ತಾಪ್ಸಿ ಪನ್ನು ಥರದವರು ಹೆದರಿ ಅಥವಾ ಒಂದು ರೀತಿಯಲ್ಲಿ ತಮಾಷೆಯನ್ನು ಮಾಡಿದ್ರು. ನಾನು ಬದುಕಬೇಕು, ಹಂಗಾಗಿ ನಾನು ಇವರಿಂದೇ ಹೋಗ್ತೀನಿ ಅನ್ನೋ ಥರದ್ದು ಈ ಪರಿಸ್ಥಿತಿ ಬಂದಿದೆ. ಸರ್, ಮತ್ತೊಂದಂತಂದ್ರೆ ಧರ್ಮೇಂದ್ರ ಪ್ರಧಾನ್ಗೆ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ವ್ಯಕ್ತಿ ಕೊಡುವಂತ ಉತ್ತರ ಅಂತಂದ್ರೆ, ಯಾರೆಲ್ಲ ಹೋರಾಟ ಮಾಡ್ತಿದ್ರು ಅವರೆಲ್ಲ ಬಿ ಟೀಮ್, ಅವರೆಲ್ಲ ದೇಶದ್ರೋಹಿಗಳು. ಅಂದ್ರೆ ತಮ್ಮ ತಪ್ಪನ್ನ ಇಟ್ಕೊಂಡು ಕಳೆದ ಒಂದು 11 ವರ್ಷಗಳಲ್ಲಿ 80ಕ್ಕಿಂತ ಹೆಚ್ಚು ಸರ್ಕಾರಿ ಪರೀಕ್ಷಾ ಪೇಪರ್ಗಳು ಲೀಕ್ ಆಗಿದೆ. ಅಷ್ಟೆಲ್ಲ ಇಟ್ಕೊಂಡು ನೈತಿಕತೆ ಅನ್ನೋ ಪದವನ್ನೇ ತಮ್ಮ ಕುಂಡೇಡಿಗೆ ಹಾಕೊಂಡು ಕುತ್ಕೊಂಡು ಈ ವ್ಯಕ್ತಿ ಮತ್ತೆ ಪ್ರತಿಭಟನೆ ಮಾಡೋರನ್ನ, ಹೋರಾಟ ಮಾಡ್ತಾ ಇರೋರನ್ನ ಬಿ ಟೀಮ್ ಮತ್ತೆ ದೇಶದ್ರೋಹಿಗಳು ಅಂತ ಕರಿತಿದ್ದಾರೆ ಅಂತಂದ್ರೆ ಇಲ್ಲಿನ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂದ್ರೆ, ಈ ಹಿಂದೆ ಅಲ್ಲವಾ ನೈತಿಕತೆಯ ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಟ್ಟಂತ ಘಟಾನುಘಟಿ ನಾಯಕರ ಇತಿಹಾಸಗಳು ನಮ್ಗೆ ಗೊತ್ತಿದೆ. ಸೊ ಇವರೆಲ್ಲ ಯಾಕೆ ಆ ನೈತಿಕತೆ ಅನ್ನೋ ಪದವನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಹೌದು, ಇದು ಅತ್ಯಂತ ಹೆಚ್ಚು ಪೊಲರೈಸ್ ಆಗಿರುವಂಥದ್ದು BJP ಜೊತೆಲಿ ಇರುವಂಥವ್ರೇನೆ. ಹಂಗಾಗಿ ಅವ್ರಿಗೆ ಯಾವ ನೈತಿಕ ಪ್ರಶ್ನೆಗಳು ಕೂಡ ಹೇಳೋದಿಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಐಡಿಯಾಲಜಿಕಲ್ ಕಾರಣಗಳಿಗಾಗಿ BJPಯನ್ನು ವಿರೋಧಿಸ್ತಕ್ಕಂಥ ಭಾಳ ಜನ, ಈಗ ನಾನು ಪ್ರತಿನಿಧಿಸ್ತಕ್ಕಂಥ ಸಂಘಟನೆಯೂ ಸೇರಿ ನಾವೆಲ್ಲರೂ ಕೂಡ BJP ಪಕ್ಷ ಏನಿದೆ ಅದು ಮತ್ತು ಅದರ ಸಿದ್ಧಾಂತ ತಪ್ಪು ಅಂತ ಹೇಳಿ ಚುನಾವಣೆಯಲ್ಲಿ ಅದನ್ನು ಸೋಲಿಸಬಲ್ಲಂಥ ಪಕ್ಷಕ್ಕೆ ಬೆಂಬಲ ಕೊಡೋದು ನಡೀತದೆ. ನಡೆದಾಗಲೂ ಕೂಡ ಏನು ದೇವನಹಳ್ಳಿಯಲ್ಲಿ, ಚನ್ನರಾಯಪಟ್ಟಣದಲ್ಲಿ ರೈತರ ಭೂಮಿ ಸ್ವಾಧೀನ ಆಗುತ್ತೆ ಅಂಥ ಸಂದರ್ಭದಲ್ಲಿ, ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡುವಂಥ ಸಂದರ್ಭದಲ್ಲಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ, ಆಗ ಅದೇ ಸರ್ಕಾರವನ್ನು ಬೆಂಬಲಿಸಿದವರು ಅದೇ ಸರ್ಕಾರದ ವಿರುದ್ಧ ಧರಣಿ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು ನಡೀತದೆ. ಆದರೆ ನಿಮಗೆ ಅಂದೆ ಅದರ್ ಸೈಡ್ ಹಂಗೆ ನಡೆಯೋದಿಲ್ಲ. ರಾಮ ಮಂದಿರ ಲೂಟಿ ಅಂತ ಕಂಡು ಬಂದಾಗಲೂ ಕೂಡ, ಯಾಕಂದರೆ ಅದು ಅವರ ಕೋರ್ ಏರಿಯಾ, ಆಗಲೂ ಕೂಡ ಅದನ್ನು ಬಹಿರಂಗವಾಗಿ ಟೀಕಿಸದೇ ಇರ್ತಕ್ಕಂಥದ್ದು. ಮತ್ತು ಈಗ ಮಧ್ಯಪ್ರದೇಶದಲ್ಲಿ ಇದೇ ರೀತಿ ನೀವು ಪೇಪರ್ ಲೀಕ್ ಮಾತಾಡ್ತಿರೋದ್ರಿಂದ ವ್ಯಾಪಮ್ ಅಂತ ಒಂದು ಹಗರಣ ಆಯಿತು. ಸತತವಾಗಿ ತುಂಬ ಜನ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಇಂಥ ಸಂದರ್ಭದಲ್ಲಿ ಕೂಡ ನೀವು BJP ವೋಟರ್ಸ್ ಆಗಿದ್ರು ಕೂಡ, BJPಗೆ ಬೆಂಬಲ ಕೊಟ್ಟವರಾದರೂ ಕೂಡ ಅದರ ವಿರುದ್ಧ ನಿಲುವು ತಗೋಬೇಕಲ್ಲ ಇಶ್ಯೂ ಬೇಸಿಸಲ್ಲಿ. ಅದು ಈ ಸೈಡಲ್ಲಿ ನಡೀತದೆ. ಅಂದರೆ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದಂಥವ್ರು ಅವರು ಒಂದು ಸೈದ್ಧಾಂತಿಕ ಕಾರಣಕ್ಕಾಗಿ BJPಯನ್ನು ವಿರೋಧಿಸಿದ್ರು ಕೂಡ ಇಶ್ಯೂ ಬೇಸಿಸಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನು ತೀವ್ರವಾಗಿ ಖಂಡಿಸ್ತಾರೆ. DK ಶಿವಕುಮಾರ್ ಅವರು ತಮ್ಮ ಮಾಧ್ಯಮ ಕಾರ್ಯದರ್ಶಿಯಾಗಿ ಅವರು ಒಂದು ಬಲಪಂಥೀಯ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಅಂತ ಅಂದಾಗ DK ಶಿವಕುಮಾರ್ ಅವರ ಪಕ್ಷಕ್ಕೆ ಬೆಂಬಲವಾಗಿ ನಿಂತವರು ಕೂಡ ಖಂಡಿಸ್ತಾರೆ. ಆದರೆ ಅಂದೆ ಅದರ್ ಸೈಡ್ ಇದಾಗಲ್ಲ. ಯಾಕಂದ್ರೆ ನಾನು ತುಂಬ ಸರಿ ನೋಡಿದ್ದೀನಿ, ಈ ಇಂಟರ್ವ್ಯೂಗಳು ನಡೆದಾಗಲೂ ಕೂಡ ಕಮೆಂಟ್ ಮಾಡೋರನ್ನ ನೋಡಿದ್ದೀನಿ. ನೀವು ಕಾಂಗ್ರೆಸ್ ಪಕ್ಷದ ಪರ, ನೀವು ಅದು ಇದು ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ಈ ವ್ಯತ್ಯಾಸ ನೀವು ಗಮನಿಸಬೇಕು ಅಂತ ಅಂದ್ರೆ, ಅಂದ್ರೆ ಒಂದ್ ಸೈಡ್ ಇರೋವಂಥದ್ದು ನಿಮ್ಗೆ ಟೋಟಲಿ ಅದರಲ್ಲಿ ಏನು ತಪ್ಪು ಮಾಡಿದ್ರು ಖಂಡಿಸದೇ ಇರೋವಂಥದ್ದು, ಬದಲಿಗೆ ಅದ್ರ ಎದುರುಗಡೆ ನಿಂತು ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರು ಎಂತ ಮಾನವೀಯ ವಿಚಾರದ ಮೇಲೆ ಮಾಡಿದ್ರು ಕೂಡ ಅವ್ರನ್ನೇ ಟ್ರೋಲ್ ಮಾಡೋದು ಇದು ನಡೀತದೆ. ಇದು ಅಂದೆ ಅದರ್ ಸೈಡ್ ಆ ರೀತಿಲಿ ಇಲ್ಲ ಅನ್ನೋದನ್ನ ನೀವು ಗಮನಿಸಬೇಕು.
ಸರ್ ಆಮೇಲೆ ಮತ್ತೊಂದಂತಂದ್ರೆ ಇದೇ ಒಂದೇ ಒಂದು ನೀಟ್ ಪೇಪರ್ ಲೀಕ್ ಆದ ತಕ್ಷಣ ಇದು ಒಂದೇ ಒಂದು ಪೇಪರ್ ಲೀಕ್ ಪ್ರಕರಣದಲ್ಲಿ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಬಹುಶಃ ನಾವು ಇದನ್ನ ಸೂಸೈಡ್ ಅಂತ ಕರಿಬಾರ್ದು ಅನ್ಸುತ್ತೆ, ಇದನ್ನ ನಾವು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಕರಿಬಹುದು. ಸೊ ಈ ಒಂದು ಕೊಲೆಗಳಿಗೂ ಅವರು ಹೊಣೆಗಾರರಾಗದೇ ಇದ್ಮೇಲೆ ಇದರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ಬೇಕು, ಇದಕ್ಕೆ ಹೊಣೆ ಯಾರು ಅಂತ? ಇಲ್ಲ, ಈ ಪ್ರಶ್ನೆ ಈಗ ನೀವು ಕೇಳಿದಂಥ ನೀಟ್ ಪತ್ರಿಕೆಯ ಲೀಕ್ ಥರದಲ್ಲ, ಇನ್ನು ತುಂಬ ವಿಚಾರಗಳಿಗೆ ಯಾರಪ್ಪ ಇವತ್ತು ಹೊಣೆ ಹೊರೋದು? ನೀವಾಗಲೇ ಡಾಲರ್ ಮುಂದೆ ರೂಪಾಯಿ ವೀಕ್ ಆಗ್ತಿರೋದ್ರ ಬಗ್ಗೆ ಹೇಳಿದ್ರಿ, ನಮ್ಮ ಎಕಾನಮಿ, ನಮ್ಮಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ನಿರುದ್ಯೋಗ, ಇಂಥ ಹಲವಾರು ವಿಚಾರಗಳಿಗೆ ಯಾರು ರೂಲಿಂಗಲ್ಲಿದ್ದಾರೆ ಅವ್ರು ಹೊಣೆ ಹೊತ್ಕೋಬೇಕು. ಮತ್ತು ಅವರನ್ನ ಚೆಕ್ ಮಾಡೋದಕ್ಕೆ ಸಾಧ್ಯ ಇರುವಂಥ ಕೆಲವು ಸಾಂವಿಧಾನಿಕ ಸಂಸ್ಥೆಗಳಿವೆ. ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಇಂಥ ವಿಚಾರಗಳೆಲ್ಲ ಏನು ಮಾಡ್ತಾ ಇದೆ, ಕೆಲವನ್ನ ಅದು ಸೋಮೋಟೋ ತೆಗೆದುಕೊಳ್ಬೋದಾಗಿತ್ತು, ಅಥವಾ ತನ್ನ ಮುಂದೆ ಅಂಥದ್ದು ಬಂದಾಗಲಾದರೂ ಕೂಡ ಅದು ಬೇರೆ ಒಂದು ಲೋವರ್ ಕೋರ್ಟ್ಗೆ ಅದು ಹೆಣೆಯಲಾದಂಥ ಚೌಕಟ್ಟಿನ ಕಾನೂನಿನ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಸಾಂವಿಧಾನಿಕ ಸಂಸ್ಥೆಗಳಿಗೆ ಅಂಥದ್ದಿರುತ್ತೆ, ಅವರು ಅದನ್ನು ಹೊಣೆ ಹೊತ್ಕೋಬೇಕು. ಮೂರನೇದು, ಈ ರೀತಿಯಾದಂಥ ಪಕ್ಷಗಳಿಗೆ ವೋಟ್ ಹಾಕ್ದಂಥವ್ರು ಅವರು ಕೂಡ ಹೊಣೆ ಹೊತ್ಕೋಬೇಕು. ಅಫ್ಕೋರ್ಸ್ ಒಂದು ವೇಳೆ ವೋಟ್ ಹಾಕದೇ ಇದ್ರೂ ಕೂಡ ಈ ದೇಶದಲ್ಲಿ ನಾವು ಹೆಂಗೂ ವೋಟ್ ಹಾಕಿರ್ಲಿಲ್ಲ ಬಿಜೆಪಿಗೆ, ಹಾಗಾಗಿ ಸೋನಂ ವಾಂಗ್ಚುಕ್ ಅವರು ಧರಣಿ ಕೂತ್ರೆ ಬಿಜೆಪಿಯವರು ಹೊಣೆ ಹೊತ್ಕೋಬೇಕಾದ್ರೆ ನಾವು ಸುಮ್ಮನೆ ಕೂರಬೇಕು ಅಂತ ಈ ದೇಶದ ಜನ ಯಾರೂ ಹೇಳೋಕ್ಕಾಗಲ್ಲ. ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ನಾವು ಸುಮ್ಮನಿರಬಾರ್ದು, ಮೌನವಾಗಿರಬಾರ್ದು, ಅನ್ಯಾಯ ನಡಿಬೇಕಾದ್ರೆ ಅಂತ ಪ್ರತಿಕ್ರಿಯಿಸಬೇಕು. ವಿಶೇಷವಾಗಿ ಇದರಲ್ಲಿ ಬಿಡಬಾರ್ದಾಗಿರೋದು ಮಾಧ್ಯಮಗಳು, ದೇಶದ ಮೀಡಿಯಾ ಸಂಸ್ಥೆಗಳು. ಅವರು ಯಾವ ರೀತಿಯಲ್ಲಿ ಒನ್ ಸೈಡೆಡ್ ಆಗಿ ನಿಂತಿದ್ದಾರೆ ಅಂತಂದರೆ, ಇದೇ ಅಣ್ಣಾ ಹಜಾರೆ ಅವರು UPA ಸರ್ಕಾರದ ವಿರುದ್ಧ ಧರಣಿ ಮಾಡಿದಾಗ ಅಲ್ಲಿ ಜನರಿಗಿಂತ ಜಾಸ್ತಿ TV ಕ್ಯಾಮ್ರಾಗಳಿತ್ತು ಮೊದಲನೇ ಸರಿ. ಸೊ ಇವತ್ತು ಹಂಗಿಲ್ಲ, ನಿಮ್ಗೆ ಆ TV ಕ್ಯಾಮ್ರಾಗಳು ಕಣ್ಮರೆ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅವರೆಲ್ಲ ಸೋನಂ ವಾಂಗ್ಚುಕ್ ವಿರುದ್ಧನೇ ಸ್ಟೋರಿ ಬರೆದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಆಮೇಲೆ ಸೋನಂ ವಾಂಗ್ಚುಕ್ ಅವರಿಗೆ ಈಗ ಈ ಒಂದು ಉಪವಾಸ ಸತ್ಯಾಗ್ರಹ ಬಿಟ್ರೆ ಬೇರೆ ಯಾವುದೇ ರೀತಿ ಹೋರಾಟದ ಹಾದಿಗಳಿಲ್ವಾ, ಇದೊಂದೇ ದಾರಿನ ಅಂತ? ಇಲ್ಲ, ಇದರಲ್ಲಿ ಈಗ ನೋಡಿ, ಮನವಿ ಪತ್ರ ಅರ್ಪಿಸ್ತಕ್ಕಂಥದ್ದು, ಒಂದು ದಿನದ ಧರಣಿ ಮಾಡೋದು, ಪ್ರತಿಭಟನೆ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದು, ಕೋರ್ಟಿಗೆ ಹೋಗ್ತಕ್ಕಂಥದ್ದು, ಕೆಲವು ಸರಿ ಚುನಾವಣೆಗಳಲ್ಲಿ ಅದನ್ನು ರಾಜಕೀಯ ಇಶ್ಯೂ ಆಗಿ ಅದನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಡೆಮಾಕ್ರಸಿಲಿ ಬೇರೆ 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 ವಿಧಾನಗಳಿವೆ. ಸೊ ಈಗ CJP ಅಂತ ಶುರುವಾದಾಗಲೂ ಕೂಡ ಅದು ಒಂದು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಶುರುವಾಗಿದ್ದು, ನಂತರದಲ್ಲಿ ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನು ಜಂತರ್ ಮಂತರಲ್ಲಿ ಮಾಡಿದ್ರು, ಬೆಂಗಳೂರಿನಲ್ಲಿ ಮಾಡಿದ್ರು, ಬಹುಶಃ ಪೂನಾದಲ್ಲಿ ಮಾಡಿದ್ರು, ಹೈದರಾಬಾದಲ್ಲಿ ಮಾಡಿದ್ರು, ಈ ರೀತಿ ಲಖನೌದಲ್ಲಿ ಮಾಡಿದ್ರು, ಬೇರೆ ಕಡೆ. ಆದರೆ ಪ್ರಶ್ನೆ ಬರೋದು, ನೀವೆಲ್ಲ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಿದ್ರಿ, ಈಗ ನೆಕ್ಸ್ಟ್ ಮುಂದಕ್ಕೇನು, ಇದರ ತಾರ್ಕಿಕ ಮುಂದುವರಿಕೆಯ ಹಂತ ಏನು ಅಂತ ಕೇಳಿದಾಗ ಹಲವಾರು ಸರಿ ಆಗ ಈ ಉಪವಾಸವನ್ನು ಒಂದು ವಿಧಾನವಾಗಿ ಬಳಸಿದ್ದಿದೆ. ಆದರೆ ಒಂದು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸಾಮಾನ್ಯವಾಗಿ ಒಂದು ಕಟ್ಟಕಡೆಯ ಅಸ್ತ್ರವನ್ನಾಗಿ ಬಳಸಲಾಗುತ್ತೆ. ಬಹುಶಃ ಈ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯಕ್ಕೊಳಗಾದ್ವಿ ಅಂತ ಭಾವಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಇನ್ನೂ ದೀರ್ಘಕಾಲ ಎಳೆಯದೆ ನಾವು ಬೇಗ ಅವರಿಗೊಂದು ಒಂದೇನೋ ಒಂದು ಸೊಲ್ಯೂಷನ್ ಬೇಕು ಅಂತ ಇದನ್ನು ನಡೆಸ್ತಾ ಇದ್ದಂಥವ್ರಿಗೆ ಅನ್ನಿಸಿರ್ಬೋದು. ಬಹುಶಃ ಸೋನಂ ವಾಂಗ್ಚುಕ್ ಅವರು ನಾನು ಅಂತ ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ, ಹಾಗಾಗಿ ಅವ್ರು ಈ ಥರದೊಂದು ವಿಧಾನವನ್ನು ಅಳವಡಿಸ್ಕೊಂಡಿರ್ಬೋದು. ಸೊ ಇದು ಒಂದು ಹೋರಾಟದ ಹಂತಗಳು ಏನು ಅಂತ ತೀರ್ಮಾನ ಮಾಡೋರಿಗೆ ಈ ಥರದ ಹಲವಾರು ಸವಾಲುಗಳು ಎದುರಾಗುತ್ತೆ. ನಮ್ಗೇನು ಅನಿಸ್ಬೋದು, ಪ್ರತಿಭಟನೆ ಮಾಡೋದು ಅಂದರೆ ನೆಕ್ಸ್ಟ್ ಹಂತ ಏನು ಅಂತ ಅವ್ರು ಯೋಚನೆ ಮಾಡದೇ ಇದ್ರೆ ಅದ್ರ ಮೇಲಿಟ್ಟಿದ್ದಂಥ ವಿಶ್ವಾಸ ಕುಗ್ಗಿ ಹೋಗುತ್ತೆ. ಈಗ CJPದು ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಅಥವಾ ಅವ್ರು ಇದಕ್ಕೆ ಕೋಟ್ಯಾಂತರ ಜನ ಅದನ್ನು ಲೈಕ್ ಮಾಡಿದ್ರು. ಸೊ ಈಗ ನೀವೊಂದು ಪೇಜ್ ಶುರು ಮಾಡಿದ್ದೀರಾ, ಅದನ್ನು ಕೋಟ್ಯಾಂತರ ಜನ ಲೈಕ್ ಮಾಡಿದ್ದಾರೆ, ಎಲ್ಲ ಕಡೆ ಅದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಅಂದ ತಕ್ಷಣ ನಿಮ್ಮ ತಲೆ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಅಷ್ಟು ಜನರಿಗೆ ನೀವೇನೋ ಒಂದು ಯುವರ್ ಆನ್ಸರಬಲ್ ಟು ಆಲ್ ಆಫ್ ದೆಮ್, ಒಂದು ಉತ್ತರದಾಯಿತ್ವ ಬಂದ್ಬಿಡುತ್ತಲ್ಲ. ಅವಾಗ ಅವರು ಹೋರಾಟದ ಮುಂದಿನ ಹಂತನ ಹುಡುಕ್ಲೇಬೇಕು. ನಾನು ನಾಳೆಯಿಂದ ಪ್ರತಿದಿನ ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ ಹೊಡಿತಾ ಇರ್ತೀನಿ ಅಂತ ಅಷ್ಟೇ ಹೇಳಕ್ಕಾಗಲ್ವಲ್ಲ. ಆ ರೀತಿಯಲ್ಲಿ ಏನೋ ಒಂದು ಮುಂದಿನ ಹಂತಕ್ಕೆ ಇವ್ರು ಹೋಗಿದ್ದಾರೆ. ಸರಿನಾ ತಪ್ಪ ಮುಂದಕ್ಕೆ ಕಾಲ ನಿರ್ಧರಿಸುತ್ತೆ. ಕೆಲವು ಸರಿ ತಪ್ಪು ನಿರ್ಧಾರ ಮಾಡೋಕೆ ಕೂಡ ಆಗಲ್ಲ ಅಂತ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನ ತಲುಪಬಹುದು, ಏನಾಗಬಹುದು? ಮೋದಿ ಸರ್ಕಾರ ಇದಕ್ಕೆ ನಡಗಬಹುದಾ, ಅಥವಾ ಅದೇ ರೀತಿ ಇವ್ರು ಕೇಳ್ಕೊಳ್ತಾ ಇರೋ ರೀತಿ ಪ್ರಧಾನಿ ಏನಾದ್ರು ರಾಜೀನಾಮೆ ಕೊಡ್ಬೋದಾ, ಅಥವಾ ಇದೇ ರೀತಿ ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ ತಲೆ ಎತ್ಕೊಂಡೆ ರಾಜಾರೋಷವಾಗಿ ನಡೆದಾಡ್ಬೋದಾ? ಈ ನಿರ್ದಿಷ್ಟವಾದಂಥ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಇನ್ನಷ್ಟು ಹದಗೆಡದೇ ಇರಲಿ, ಅವರ ಜೀವಕ್ಕೇನು ಅಪಾಯ ಆಗದೇ ಇರಲಿ ಅಂತ ನಾವು ಆಶಿಸಬೇಕು. ಅದು ಒಂದು ಭಾಳ ಮುಖ್ಯವಾದ್ದು ಅಂತ ನನಗೆ ಅನ್ನಿಸ್ತದೆ ಈಗ. ಆದರೆ ಒಂದು ವಿಚಾರ, ಇದರ ಮುಂದಿನ ನಡೆಗಳು ಅಥವಾ ಮುಂದಿನ ಪರಿಣಾಮ ಏನಾಗ್ಬೋದು ಅಂದರೆ,
ಡೆಫಿನೆಟ್ಲಿ ದೇಶದಲ್ಲಿ ಒಂದು ಯುವ ಜನರಲ್ಲಿ ಒಂದು ಪ್ರಶ್ನೆ ಎದ್ದಿದೆ. ಅವರು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ತಮ್ಮದೇ ಆದ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಈಗ ಜಿರ್ಲೆ ನಾನು ಅಂತ ಹೇಳ್ಕೊಳ್ಳೋಕೆ ಹಿಂದೆ ಯಾರೂ ರೆಡಿ ಇರಲಿಲ್ಲ. ಈಗ ನಾನು ಜಿರ್ಲೆ ಅಂತ ಹೇಳಕ್ ಬಂದ್ಬಿಟ್ಟಿದೆಯಲ್ಲ. ಆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮಾಡಿದಂಥ ಕಮೆಂಟು ಈ ರೀತಿಯ ಒಂದು ಸಂಚಲನಕ್ಕೆ ಕಾರಣ ಆಗುತ್ತೆ ಅಂತ ಯಾರು ಊಹೆ ಮಾಡಿದ್ರು. ಹಂಗಾಗಿ ಈ ಪ್ರಶ್ನೆಗಳು ಮುಂದುವರಿತವೆ, ಅದಂತೂ ಗ್ಯಾರಂಟಿ ಅಂತ ಅನಿಸ್ತದೆ. ಸರ್, ಈ ಹಿಂದೆ ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಒಂದಿಷ್ಟು ಅರಾಜಕತೆ ಭಾರತದಲ್ಲಿ ಆಗೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಸರ್? ಭಾರತ ಇನ್ನೂ ತುಂಬ ದೊಡ್ಡ ದೇಶ ಮತ್ತು ಇಲ್ಲಿನ ಸಿಸ್ಟಮ್ ಏನಿದೆ ಅದು ಇನ್ನೂ ಸ್ಟ್ರಾಂಗ್ ಆಗಿರೋದು. ಅಂದರೆ ಇಲ್ಲಿನ ಒಟ್ಟಾರೆ ನಮ್ಮ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಅದು ಆ ರೀತಿಯಲ್ಲಿ ಒಂದೆರಡು ದಿನಗಳಲ್ಲಿ ಶಿಥಿಲಗೊಂಡು ಬಿದ್ದು ಬಿಡುವಂಥದ್ದಲ್ಲ. ಆದರೆ ಸರ್ಕಾರ ಏನು ಮಾಡುತ್ತೆ, ಇವತ್ತು ಸರ್ಕಾರ ನಡೀತಾ ಇರೋ ರೀತಿ SIR ಮತ್ತು ಬೇರೆ ಬೇರೆ ಇದೇನಿದೆ ಅದು ಸರ್ಕಾರದ ವಿರುದ್ಧ ಮೆಜಾರಿಟಿ ಜನ ಇದ್ದರೂ ಕೂಡ ತಾನೇ ಸತತವಾಗಿ ಅಧಿಕಾರದಲ್ಲಿ ಮುಂದುವರಿಯೋಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಇದು ಕ್ರಿಯೇಟ್ ಮಾಡ್ಕೊಳ್ತಾ ಇದೆ. ಆದರೆ ಇಂದಲ್ಲ ನಾಳೆ ಇದರ ಬಗ್ಗೆ ಪ್ರಶ್ನೆಗಳು ಇನ್ನೂ ಜಾಸ್ತಿ ಆಗ್ತವೆ ಮತ್ತು ಇದೇ ರೀತಿ ಆಳ್ವಿಕೆ ಮುಂದುವರಿಸೋಕೆ ಸಾಧ್ಯ ಆಗಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಭಾಳ ದೀರ್ಘಕಾಲ ಯಾವುದೇ ರೀತಿಯ ಸರ್ವಾಧಿಕಾರ ಮುಂದುವರಿಯೋದು ಅಷ್ಟು ಸುಲಭ ಅಲ್ಲ ಅಂತ ನನಗನ್ನಿಸ್ತದೆ. ಪರ್ಟಿಕ್ಯುಲರ್ಲಿ ಭಾರತದ ರೀತಿಯ ಸಂಕೀರ್ಣವಾದಂಥ ದೇಶದಲ್ಲಿ ಇದು ಇನ್ನೂ ಬೇಗ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಹಲವು ವಿಚಾರಗಳನ್ನು ನಮ್ಮ ಜೊತೆ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಇಂಟರ್ವ್ಯೂ. ಒಂದ್ ಕಡೆ 17 ದಿನಗಳಿಂದ ಉಪವಾಸ ಕೂತು ಸಾವಿನ ಜೊತೆ ಹೋರಾಡ್ತಾ ಇರುವಂತಹ ದೇಶದ ಹೆಮ್ಮೆಯ ವಿಜ್ಞಾನಿ ಸೋನಂ ವಾಂಗ್ಚುಕ್, ಇನ್ನೊಂದ್ ಕಡೆ ತಮ್ಮದೇ ಭವಿಷ್ಯ ಮಾರ್ಕೆಟ್ ಅಲ್ಲಿ ಹರಾಜಾಗ್ತಾ ಇದ್ರು ಕೇವಲ ಮೊಬೈಲ್ ಸ್ಕ್ರೀನ್ ನೋಡಿ ನಗ್ತಾ ಇರುವಂತಹ ನಮ್ಮ ದೇಶದ ಕೆಲವು ಯುವ ಸಮೂಹ. ಇತಿಹಾಸ ನಮ್ಗೆ ಒಂದು ಪಾಠವನ್ನ ಕಲಿಸಿದೆ. ವ್ಯವಸ್ಥೆ ಯಾವಾಗ್ಲೂ ನಮ್ಮ ಧ್ವನಿಯನ್ನ ಅಷ್ಟು ಸುಲಭವಾಗಿ ಕೇಳೋದಿಲ್ಲ ಅಂತ. ಆದ್ರೆ ಯಾವಾಗ ಸಮಾಜ ಮತ್ತು ಯುವಕರು, ಜನತೆ ಸಂವೇದನಾಶೀಲತೆಯನ್ನ ಕಳೆದುಕೊಂಡು ಮೂಕ ಪ್ರೇಕ್ಷಕರಾಗ್ತಾರೋ ಅಂದು ಇಡೀ ದೇಶವೇ ಸೋತೋದಾಗೆ. GD ಅಗರ್ವಾಲ್ ಅವರಂತೆ ಸೋನಂ ವಾಂಗ್ಚುಕ್ ಅವರ ಪ್ರಾಣವನ್ನು ಈ ಸಿಸ್ಟಮ್ ಬಲಿ ತೆಗೆದುಕೊಳ್ಳೋವರೆಗೂ ನಾವು ಸುಮ್ಮನೆ ಕೂರ್ಬೇಕಾ ಹಾಗಾದ್ರೆ? ಅಥವಾ ಇವತ್ತಾದ್ರೂ ನಮ್ಮ ಜವಾಬ್ದಾರಿಯನ್ನ ಅರಿತು ಎಚ್ಚರ ಆಗ್ಬೇಕಾ? ನಿರ್ಧಾರ ನಿಮಗ್ ಬಿಟ್ಟಿದ್ದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.